ಕಾಲೇಜಿನ ಗಣಕ ವಿಜ್ಞಾನದ ಮುಖ್ಯಸ್ಥರಾದ ಶ್ರೀ ಮಂಜುನಾಥ್ ರವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಡುತ್ತಾ ನನ್ನ ಸ್ವಾಗತ ಕಾರ್ಯಕ್ಕೆ ವಿದಾಯ. Good afternoon, everyone. Sound bartilla. Good afternoon, everyone. Good afternoon. Better. So, today we are gathered here to talk about the academic meet of 2025-26. ಇವತ್ತು ನಾವಿಲ್ಲಿ ಏನು ಸೇರಿದ್ದೀವಿ, ಈ ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ, ಮುಂದೆ ಏನು ಮಾಡಬೇಕು, ನಮ್ಮ ಮಕ್ಕಳ ಪ್ರಗತಿ ಹೇಗಿದೆ, ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಡಿಸ್ಕಷನ್ಗೋಸ್ಕರ ನಾವು ಕರೆದಿದ್ದೇವೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದರೆ ನಾವು ಲಾಸ್ಟ್ ಇಯರ್ ನೀವು ಮಕ್ಕಳು ಓದ್ತಿರ್ಬೇಕಾದ್ರೆ when they were learning first year, okay, we finished their academic, we finished their annual exam very early. As soon as the annual exam finished, we started second year immediately in the month of March. Okay, ಮಾರ್ಚ್ ಅಲ್ಲಿ ನಾವು ಎಕ್ಸಾಮ್ ಮುಗಿಸಿದ ತಕ್ಷಣ, ಫಸ್ಟ್ ಇಯರ್ ಎಕ್ಸಾಮ್ ಮುಗಿಸಿದ ತಕ್ಷಣ ನಾವೇನು ಮಾಡಿದ್ವಿ, ಅವರಿಗೆ ಸೆಕೆಂಡ್ ಇಯರ್ಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಟು ಫಿನಿಶ್ ದ ಸಿಲೆಬಸ್ ವೆರಿ ಅರ್ಲಿ. ಐ ಮೀನ್ ಟು ಸೇ ದಟ್ by the month of October, end of September or October, we wanted to finish the syllabus. Okay, why we want to finish the syllabus? Because to give vigorous revision. ತುಂಬಾ ರಿವಿಷನ್ ಕೊಡಬೇಕು ನಾವು ಮಕ್ಕಳಿಗೆ, ತುಂಬಾ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಬೇಕು, ಪ್ರಿಪರೇಟರಿನ ಸಾಲ್ವ್ ಮಾಡಬೇಕು, ಟೆಸ್ಟ್ಸ್ನ ಕಂಡಕ್ಟ್ ಮಾಡಬೇಕು, ಅವರಿಗೆ ಆದಷ್ಟು ಈಸಿ ಆಗಬೇಕು. ಯಾವ ಸಬ್ಜೆಕ್ಟ್ನಲ್ಲಿ ಅವ್ರಿಗೆ ಕಷ್ಟ ಇದೆ ಅದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅನ್ನೋ ಕಾರಣದಿಂದ ಫಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ಮುಗಿದ ತಕ್ಷಣ ನಾವೇನು ಮಾಡಿದ್ವಿ, ಸೆಕೆಂಡ್ ಇಯರ್ನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕಾಲೇಜಸ್ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ನಾವು ಮಕ್ಕಳಿಗೆ ಜಾಸ್ತಿ ಬ್ರೇಕ್ ಕೊಡೋದೇನೆ ನಾವು ಸೆಕೆಂಡ್ ಇಯರ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಅಕಾಡೆಮಿಕ್ಸ್. ಸೊ ಇನ್ ದಿಸ್ ಜರ್ನಿ ವಿ ಹ್ಯಾವ್ ಕಂಪ್ಲೀಟೆಡ್, ಈ ಜರ್ನಿಯಲ್ಲಿ ನಾವು ವಿ ಹ್ಯಾವ್ ಕಂಪ್ಲೀಟೆಡ್ 25 ಮಾರ್ಕ್ಸ್ ಟೆಸ್ಟ್. ಈ ಜರ್ನಿ ಒಂದು ವರ್ಷದ ಈ ಜರ್ನಿ ಇಲ್ಲಿ ತನಕ ಏನಾಗಿದೆ ಅಲ್ಲಿ ನೋಡಿದ್ರೆ we have completed 2 tests, okay, which is conducted by the college, and overall 5 tests and exams are conducted. Okay, ಇಲ್ಲಿ ತನಕ ನಮ್ಮ ಕಾಲೇಜಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವೇನ್ ಮಾಡಿದ್ವಿ, ಮಕ್ಕಳನ್ನ ಕರೆದು ಪಾಠ ಮಾಡಿ ನಾವೇನ್ ಮಾಡಿದ್ವಿ, 2 ಟೆಸ್ಟ್ ನಾವು ಒಳಗಡೆನೆ ಕಂಡಕ್ಟ್ ಮಾಡಿದ್ವಿ. ಓವರಾಲ್ ನಾವು ನೋಡಿದಾಗ ಟೋಟಲ್ 5 ಟೆಸ್ಟ್ ಹಾಗೂ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ 3 80 ಮಾರ್ಕ್ಸ್ ಬರ್ತದೆ. ಓಕೆ, 2 40 ಮಾರ್ಕ್ಸ್ ಬರುತ್ತೆ. ಹಾಗೆ ಒಂದು ಪ್ರಿಪರೇಟರಿ 80 ಮಾರ್ಕ್ಸ್, ಒಂದು ಮಿಡ್ ಟರ್ಮ್ 80 ಮಾರ್ಕ್ಸ್. ಇಷ್ಟೆಲ್ಲ ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡಿದ್ದೇವೆ. ಸೊ ಇದೆಲ್ಲ ಯಾರಿಗೋಸ್ಕರ ಕಂಡಕ್ಟ್ ಮಾಡಿದ್ದು? ನಮ್ಮ ಮಕ್ಕಳಿಗೋಸ್ಕರ ಕಂಡಕ್ಟ್ ಮಾಡಿದ್ದು. ಇದರಿಂದ ಬೆನಿಫಿಟ್ ಆಗಬೇಕಾಗಿರೋದು ಯಾರಿಗೆ? ಮಕ್ಕಳಿಗೋಸ್ಕರ. ಇನ್ ದಿಸ್ ಪ್ರೋಸೆಸ್ ಅಕಾಡೆಮಿಕ್ ಇಯರ್, ಸೊ ಇದನ್ನು ಏನ್ ಮಾಡಿದ್ವಿ ಅಂದ್ರೆ ನಾವು ಇಲ್ಲಿ ಟೆಸ್ಟ್ಸ್ ನಡೀತಾ ಇತ್ತು, ಎಕ್ಸಾಮ್ಸ್ ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ನಾವೇನ್ ಮಾಡಿದ್ವಿ, PTMs ನ ರೆಗ್ಯುಲರ್ ಆಗಿ ನಾವು ಕರೀತಾ ಇದ್ವಿ, ಪೇರೆಂಟ್ಸ್ ನ ಕರೀತಾ ಇದ್ವಿ, 1-to-1 ಟಾಕ್ ಇರ್ತಿತ್ತು. ಓಕೆ, ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ವಿ, ಯಾವ ಮಗು ಯಾವ್ದ್ರಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾರೆ ಅದ್ರ ಬಗ್ಗೆ ಕುಲಂಕುಷವಾಗಿ ಒಬ್ಬರಿಗೆ ಒಬ್ಬರನ್ನ ಕೂತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡ್ತಿದ್ವಿ. ಅದರಲ್ಲಿ ಯಾವ ಮಗು ಕಡಿಮೆ ಪರ್ಸೆಂಟೇಜ್ ತೆಗೆದಿದೆ, ಕಡಿಮೆ ಅಂತ ಹೇಳೋದಿಲ್ಲ, ಬಿಲೋ ಎವರೇಜ್ ಕೂಡ ಹೇಳೋದಿಲ್ಲ, ಸ್ವಲ್ಪ ಕಡಿಮೆ ಆಗಿರೋದ್ರಲ್ಲಿ ಎಲ್ಲಿ ಎಡವಿದ್ದಾರೆ, ಯಾವ ಸಬ್ಜೆಕ್ಟ್ ನಲ್ಲಿ ಎಡವಿದ್ದಾರೆ ಅದನ್ನ ತಿಳ್ಕೊಂಡು ನಾವು ಮಂಡೇ ಟು ಸಾಟರ್ಡೆ ಪ್ರತಿ ದಿನ 4 ರಿಂದ 5 ನಾವೇನ್ ಮಾಡ್ತಿದ್ವಿ, ಸ್ಪೆಷಲ್ ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ವಿ. ಸೊ ಇದು ಏನಾಗ್ತಿತ್ತು, ಮಕ್ಕಳಿಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದ್ರಿಂದ ಏನಾಗ್ತಿತ್ತು, ಅವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಓಕೆ, ಸೊ okay, after completing the examination ಪ್ರತಿ ಒಂದು ಸಲ we were conducting parents teachers meeting. ಇದು ತುಂಬಾ ಹೆಲ್ಪ್ ಆಯ್ತು, ನಿಮ್ಮ ಕೋಆಪರೇಷನ್, ನಿಮ್ಮ ಸಪೋರ್ಟ್ ತುಂಬಾ ಹೆಲ್ಪ್ ಆಯ್ತು. ಇದೆಲ್ಲ ಸಾಧ್ಯವಾಗಿದ್ದು ಯಾರಿಂದ ಅಂದ್ರೆ ನಮ್ಮ ಎಫರ್ಟ್ ಹಾಗೂ ಡೆಡಿಕೇಟೆಡ್ ಸ್ಟಾಫ್ ಇಂದ. ಸೊ ಪ್ರತಿಯೊಂದು ಸ್ಟಾಫ್ ಕೂಡ ಒಂದೊಂದು ಮಕ್ಕಳ ಮೇಲೆ ತುಂಬಾ ನಿಗಾ ವಹಿಸಿ, ಅವ್ರ ಮೇಲೆ ಮುತುವರ್ಜಿ ವಹಿಸಿ ಅವ್ರನ್ನ ಒಂದು ಒಳ್ಳೆಯ ರೂಪ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. A lot of effort has been put by the dedicated staff. ಸೊ ಯಾಕೆ ನಾನು ಡೆಡಿಕೇಟೆಡ್ ಸ್ಟಾಫ್ ಅಂತೀನಿ ಅಂದ್ರೆ ನಮ್ಮ ಕಾಲೇಜಿನಲ್ಲಿ 2 ಪ್ರಿಪರೇಟರಿ ನಡೀತು. ಓಕೆ, ಹಾಗೆ ಡಿಪಾರ್ಟ್ಮೆಂಟ್ ಇಂದ ಅದು ನಡೆದಿರೋದು 2 ಪ್ರಿಪರೇಟರಿ. ನಾವು ನಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗಲಿ ಅಂತ ನಾವೇನ್ ಮಾಡಿದ್ವಿ, ಇನ್ನೊಂದು ಪ್ರಿಪರೇಟರಿ 3ನೇ ಪ್ರಿಪರೇಟರಿ ನಾವು ಮಾಡಿದ್ವಿ. ಇದು ಯಾಕೆ ಮಾಡಿದ್ವಿ, ಬೇರೆ ಯಾವ ಕಾಲೇಜಿನಲ್ಲೂ ಕೂಡ ಆ ತರದ ಪ್ರಿಪರೇಟರಿನ ಕಂಡಕ್ಟ್ ಮಾಡಲಿಲ್ಲ. ಸೊ ಅವ್ರು ಏನ್ ಮಾಡೋದು, ಡೈರೆಕ್ಟ್ ರಿವಿಷನ್ ಅಂತ ಕೊಟ್ಟರು.
ಬರೀ ರಿವಿಷನ್ ಕೊಡ್ತಾ ಇದ್ರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗೋದಿಲ್ಲ. ಅವ್ರು ಏನ್ ಮಾಡಬೇಕು, ಆದಷ್ಟು ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ಸಿಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನ ಕಲಿಬೇಕು. ಗೊತ್ತಿಲ್ದಿರೋದನ್ನ ಅವರು ಬಂದು ಇದು ಲೆಕ್ಚರ್ಸ್ ಹತ್ರ ಮಾತಾಡಬೇಕು. ಏನಾದ್ರು ಡೌಟ್ಸ್ ಇದೆ ಕ್ಲಾರಿಫೈ ಮಾಡಬೇಕು. ಇದೆಲ್ಲ ಇತ್ತು. ಸೊ ವಿತ್ ದಿಸ್ ರಿಗಾರ್ಡ್ ವಿ ದ ಕಾಲೇಜ್ ಫ್ಯಾಕಲ್ಟೀಸ್, ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್, ಪ್ರೆಸಿಡೆಂಟ್ ಎಲ್ಲರೂ ಕೂಡ ವಿ ಆರ್ ಎಕ್ಸ್ಪೆಕ್ಟಿಂಗ್ ವೆರಿ ಗುಡ್ ರಿಸಲ್ಟ್. ಯಾಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಗುಡ್ ರಿಸಲ್ಟ್? ಬಿಕಾಸ್ no other college have started the academic by the month of March and completed the syllabus by end of October or November. So ಇಲ್ಲಿ ಏನಾಗಿ ನಮ್ಮ ಸಿಲೆಬಸ್ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿರೋದ್ರಿಂದ ಸೊ ನಮಗೆ ಸಾಕಷ್ಟು ಟೈಮ್ ಸಿಗ್ತಾ ಇದೆ ಮಕ್ಕಳ ಜೊತೆ ಬೆರೆಯೋದಕ್ಕೆ, ರಿವಿಷನ್ ಕೊಡೋದಕ್ಕೆ, ಹಾಗೂ ಹೆಚ್ಚಾಗಿ ನಾವು ಎಷ್ಟು ಟೆಸ್ಟ್, ಎಷ್ಟು ಎಕ್ಸಾಮ್ಸ್ ಗಳನ್ನ, ಪ್ರಿಪರೇಟರಿಗಳನ್ನ ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ ಆಗ್ತಾ ಇದೆ. ಇದರಿಂದ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಡೆಡಿಕೇಟೆಡ್ ಸ್ಟಾಫ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ನಾವು ಏನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಿ ಎವ್ರಿ ಇಯರ್ ವಿ ಆರ್ ಗೆಟಿಂಗ್ ಎಕ್ಸಲೆಂಟ್ ರಿಸಲ್ಟ್. I know you all are aware of that. Every year we are getting excellent result. See, last year we were district third topper. Hope you all are aware of that. Last year we were district third topper. Before last year we were district 1. Okay, the student called Niranjan, Brajesh Niranjan, he was the district topper. ಅದಕ್ಕಿಂತ ಹಿಂದೆ ವರ್ಷದಲ್ಲಿ ಏನಾಯಿತು, ಡಿಸ್ಟ್ರಿಕ್ಟ್ ಥರ್ಡ್ ಟಾಪರ್ ಆಗಿ ಹಿತೇಶ್ ಅಂತ ಬಂದಿದ್ದ. ಸೊ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ, ಡಿಸ್ಟ್ರಿಕ್ಟ್ ಟಾಪರ್ ಬರ್ತಾ ಇದೆ. ಇದೇ ಕೊಡಗಿನಲ್ಲಿ ತುಂಬಾ ಕಾಲೇಜಸ್ ಇದೆ, ಹೌದಾ? ಇಲ್ಲಿ ನಿಮ್ಗೆ ಈ ತರ ಸಭೆ ಕರೆದು ಹೇಳೋಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನೀವು 16 ಜಾಗದಲ್ಲಿ ಮಾತಾಡ್ತೀರಾ, ಓಡಾಟ ಇರುತ್ತೆ. ಇದೇ ಊರಲ್ಲಿ ತುಂಬಾ ಕಾಲೇಜಸ್ ಇರುತ್ತೆ. ಆದ್ರೆ ಎಷ್ಟು ಜನ ಡಿಸ್ಟ್ರಿಕ್ಟ್ ಟಾಪರ್ಸ್ ಪ್ರೊವೈಡ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ? ಬಹಳ ಕಡಿಮೆ. ಆದ್ರೆ ನಾವು ಏನ್ ಮಾಡಿದ್ದೇವೆ, ಪ್ರತಿ ವರ್ಷ ಎವ್ರಿ ಇಯರ್ ವಿ ಆರ್ ಗೆಟಿಂಗ್ ಎಕ್ಸಲೆಂಟ್ ರಿಸಲ್ಟ್. ಸೊ ಆಡೆಡ್ ಟು ದಟ್ ನಮ್ಮ ಸಿಟಿ ಅನ್ನೋದು ಏನಿದೆ, ಸಿಟಿ ನೀಟ್ ಕೋಚಿಂಗ್ ಅಲ್ಲಿ ಕೂಡ ನಮ್ಮ ಕಾಲೇಜ್ ನಂಬರ್ 1. ಓಕೆ, ಇದರಿಂದ ಏನಾಗಿದೆ, ನಾವು ವಿವೇಕಾನಂದ ಹ್ಯಾಸ್ ಬಿಕಮ್ ಎ ಬ್ರ್ಯಾಂಡ್. ಸೊ ಎಲ್ಲೋದ್ರೂ ವಿವೇಕಾನಂದ ಇಸ್ ಅ ಕಾಂಪಿಟೇಟರ್ ಅಂತ ಮಾತಾಡ್ತಾರೆ. ಯಾಕೆಂದ್ರೆ ನಾವು ಅಷ್ಟು ಒಳ್ಳೆ ರಿಸಲ್ಟ್ ನ ಕೊಡ್ತಾ ಇದ್ದೇವೆ. ಓಕೆ, ಸೊ ಈ ಲಾಸ್ಟ್ ಇಯರ್ ಏನಾಯ್ತು, ಕೌಶಿಕ್ ಅನ್ನೋ ಹುಡುಗ ಇಡೀ ಕೊಡಗು ಡಿಸ್ಟ್ರಿಕ್ಟ್ ಗೆ, ನಿಮ್ಗೆ ಗೊತ್ತಿರಲಿ, ಮುಂದೆ ಫೋಟೋ ಕೂಡ ಹಾಕಿದ್ದೇವೆ, 875th ರ್ಯಾಂಕ್ ತೆಗೆದಿದ್ದಾನೆ. ಅದು ಏನು, ಲಕ್ಷ ಸ್ಟೂಡೆಂಟ್ಸ್ ಅಪೇರ್ ಆಗ್ತಾರೆ. ಎಲ್ಲಿ ಸಿಇಟಿ ಎಕ್ಸಾಮ್ಸ್ ಬರೆಯೋದಕ್ಕೆ, ಜೆ ಎಕ್ಸಾಮ್ಸ್ ಬರೆಯೋದಕ್ಕೆ lakhs of students will appear for the exam. It is throughout India, throughout state. In that, one of our student who has scored 875 rank, it is the biggest achievement. Okay, it is the biggest achievement. So we should clap for that also. So ಇದೆಲ್ಲ ಕಾರಣ ಆಗಿರೋದು ನಾವು ಯಾವುದರಿಂದ, ಎಲ್ಲಿಂದ? ಎಲ್ಲ ನಿಮ್ಮ cooperation ಇಂದ. It is all because of your efforts. Okay, it is all because of your comfortness. ನೀವು ತೋರಿಸಿರುವಂತ ಎಫರ್ಟ್, ಕೋಆಪರೇಷನ್, ಆ ಕೋಆಪರೇಷನ್ ಇಂದ ನಾವು ಇಷ್ಟೊಂದು ಸಾಧನೆ ಮಾಡಕ್ಕಾಗಿದೆ. ಹಾಗೇನೆ ಈ ವರ್ಷ ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಪ್ರೆಸಿಡೆಂಟ್ ಕೂಡ ಅದನ್ನ ಹೇಳ್ತಾ ಇದ್ರು, ಹೆಮ್ಮೆಯಿಂದ ಹೇಳ್ಬೋದು, ಈ ವರ್ಷ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ನಂಬರ್ 1 ಬಂದೇ ಬರ್ತೀವಿ ಅನ್ನೋ ಒಂದು ಆಶಾಭಾವನೆ ಇದೆ. ಎಲ್ಲಿದೆ, ಯಾವ್ದ್ರಲ್ಲಿದೆ? ಅದು ಏನು, ಈ ಕ್ಲಾಸ್ ಅಲ್ಲಿ ಕುತ್ಕೊಂಡಿರುವಂತ ಒಂದು ಸ್ಟೂಡೆಂಟ್ ಇಂದ ಇದೆ. ಅಷ್ಟು ಕಾನ್ಫಿಡೆಂಟ್ ನಮಗಿದೆ. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ, ಟೆಸ್ಟ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಹೋಗಿಲ್ಲ, ಅಲ್ಲಿ ತನಕ ಎಫರ್ಟ್ ಹಾಕಿದ್ದಾರೆ. ಯಾರು? ಆ ಸ್ಟೂಡೆಂಟು, ಹಾಗೆ ಲೆಕ್ಚರ್ಸ್. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಡಿಸ್ಟ್ರಿಕ್ಟ್ ಟಾಪರ್ಸ್. ಈಗ ಡಿಸ್ಟ್ರಿಕ್ಟ್ ಟಾಪರ್ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತಾನೆ ಇದೆ. ಸೊ ವಿ ಆರ್ ಏಮಿಂಗ್ ಫಾರ್ ಸ್ಟೇಟ್ ರ್ಯಾಂಕ್. ಸೊ ಹೋಪ್ಫುಲಿ ಆ ಡ್ರೀಮ್ ನಾವು ಫುಲ್ಫಿಲ್ ಮಾಡುವಂತ ಬ್ಯಾಚ್ ಈ ಬ್ಯಾಚ್ ಆಗಿರಲಿ. ಓಕೆ, ಈ ಬ್ಯಾಚ್ ಆಗಲಿ. ಇದು ನನ್ನ ಆಸೆ, ನಮ್ಮ ಸಂಸ್ಥೆಯ ಆಸೆ, ಹಾಗೆ ನಿಮ್ಮೆಲ್ಲರ ಆಸೆ ಕೂಡ, ಹೌದಲ್ವಾ? ಎಲ್ಲರ ಆಸೆ, ಹೌದಲ್ವಾ? ನಮ್ಮ ಮಕ್ಕಳು ಒಂದು ಒಳ್ಳೆ ಪರ್ಸೆಂಟೇಜ್ ತೆಗೆದ್ರೆ ಏನಾಗುತ್ತೆ? ವಾಟ್ ಈಸ್ ದ ಔಟ್ಕಮ್ ಆಫ್ ದಟ್? ದ ಔಟ್ಕಮ್ ಇಸ್ ವೆರಿ ಸಿಂಪಲ್. The simple is what next? What is next? After PUC, what is next? That is the most important point. I wanted to talk on that. ಈಗ PUC ಮುಗಿಯುತ್ತೆ, ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಮುಗಿಯುತ್ತೆ. After that what? What is next? ಏನಾಗಬೇಕು ನೀನು? So you have to decide now. This is the right time. I always say, take a right decision at the right time. Okay, and the time has come for you, dear parents. With the students, ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ಡಿಸ್ಕಸ್ ಮಾಡಿ, ಫೋರ್ಸ್ ಮಾಡಬೇಡಿ. ನೀನು ಇದಕ್ಕೆ ಹೋಗು, ನೀನು ಇದಕ್ಕೆ ಹೋಗು, ಇದು ಮಾಡು, ಅದು ಮಾಡು. Don't force it. It's their choice and your cooperation. This is the time for you to take a decision.
So if you take a right decision at the right time, okay, all things will fall on the right. If you take a right decision at the wrong time, when the time has passed away, then it is of no use, my dear parents. So it is the moral responsibility of yours as well as the faculty members, the institution, to make you understand what is next. Okay, what is next? That is what we are here. So academic wise now super agidivi, we have become a brand. There is no issue on that. And this year I bet you we will have district topper. Add on to that state topper ಆಗುವಂತ ಎಲ್ಲ ಲಕ್ಷಣಗಳು ನಾನು ಹೇಳ್ತೀನಿ ಕಾಮರ್ಸ್ ನಲ್ಲಿ ಇದೆ. ಓಕೆ, ಅದಕ್ಕೆ ನನಗೆ ಅಥವಾ ನಮ್ಮ ಎಲ್ಲರಿಗೂ ಏನಾಗಬೇಕು, ನಮಗೆ ವಿ ನೀಡ್ ಸಪೋರ್ಟ್. ಸಪೋರ್ಟ್ ಇಸ್ ವಾಟ್? ಈಗ ನೆಕ್ಸ್ಟ್, ಈಗ ಇವತ್ತು 24, so 27th onwards practicals will start. ಸೊ ಜರ್ನಿ ಹೇಳ್ಬಿಡ್ತೇನೆ, 27th ಇಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಆದರೆ ಕಾಮರ್ಸ್ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ 3ನೇ ತಾರೀಕಿಂದ. ಎಸ್ ಆರ್ ನೋ ಗಾಯ್ನ? ಎಸ್. ಸೊ 10th ತನಕ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೇಬೇಕು ನಾನು, ಯಾಕಂದ್ರೆ ಹೆಚ್ಚಾಗಿ ಮಕ್ಕಳು ಏನ್ ಮಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ದೇ ಡೋಂಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಪ್ರಾಪರ್ಲಿ, ಹಾಫ್ ಹಾರ್ಟೆಡ್ ದೇ ವಿಲ್ ಸೇ. ಡು ಯು ಅಗ್ರಿ ವಿತ್ ಮೀ? ಎಲ್ಲ ಸತ್ಯನೂ ನಡೆದಿರೋದನ್ನ ಹೇಳ್ತಾರೆ, ಮನೆ ಬಂದು ಹೇಳ್ತಾರೆ ಇಲ್ವಾ? ಹೇಳ್ತಾರೆ ಇಲ್ವಾ? ಹೆಚ್ಚಾಗಿ ಕಡಿಮೆ ಇರೋದ್ರಲ್ಲಿ ಫಿಲ್ಟರ್ ಮಾಡಿ ಹೇಳ್ತಾರೆ. ಸೊ ಇಲ್ಲಿ ನಾನು ಪ್ರಾಕ್ಟಿಕಲ್ ಬಗ್ಗೆ ನಿಮ್ಗೆ ಮಾಹಿತಿ ಏನು ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ಕಾಮರ್ಸ್ ಮಕ್ಕಳಿಗೆ ಸೊ ಅವರಿಗೆ ಅಟೆಂಡೆನ್ಸಿಗೆ 5 ಮಾರ್ಕ್ಸ್ ಇರುತ್ತೆ. ಓಕೆ, ರೆಕಾರ್ಡಿಗೆ 5 ಮಾರ್ಕ್ಸ್ ಇರುತ್ತೆ. ಟೋಟಲ್ ಅವರು ಬರೆಯುವಂಥದ್ದು ಇಂಟರ್ನಲ್ಸ್ 30 ಮಾರ್ಕ್ಸ್ ಇದೆ. ಸೊ ಯಾಕೆ ನಾನು EBSc ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ, ಅವರಿಗೆ ಒಂದೇ ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇದೆ. ಹಾಗೆ ಸೈನ್ಸ್ ಅಲ್ಲಿ ನೋಡಿದ್ರೆ ಫಿಸಿಕ್ಸ್ ಪ್ರಾಕ್ಟಿಕಲ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಅವ್ರಿಗೆ 4 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಬರುತ್ತೆ. ಆದ್ರೆ ಕಾಮರ್ಸ್ ಮಕ್ಕಳಿಗೆ ಇದು ಒಂಥರ ಹೊಸದು, ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ದೇ ಶುಡ್ ಹ್ಯಾವ್ ದ ನಾಲೆಜ್, ನಾಟ್ ಓನ್ಲಿ ದ ಸ್ಟೂಡೆಂಟ್ ವಿತ್ ದ ಪೇರೆಂಟ್ಸ್ ಆಲ್ಸೋ. 5 marks is for the attendance, 5 marks is for the record. ಈ ವರ್ಷದಿಂದ ವೈವಾನ ಕ್ಯಾನ್ಸಲ್ ಮಾಡಿದ್ದಾರೆ. ಇಟ್ ಇಸ್ ಅ ಗುಡ್ ನ್ಯೂಸ್ ಫಾರ್ ದ ಸ್ಟೂಡೆಂಟ್ಸ್. ವೈವಾ ಕೇಳೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ 10 ಮಾರ್ಕ್ಸ್ ಅವರ ಒಳಗೆ ಎಂಟರ್ ಆಗ್ತಿದ್ದಂಗೆ ಏನಾಗುತ್ತೆ, ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಏನಾಗುತ್ತೆ, ಇನ್ನೆಷ್ಟು ಬೇಕು ಪ್ರಿಯಾಂಶು, ಎಷ್ಟು ಬೇಕು? 20. So 20 is all dependent on you people. Don't blame afterwards, sir ನನಗೆ ಕಡಿಮೆ ಕೊಟ್ಟರು, 28 ಕೊಟ್ಟರು, ನಾನು 99 ತೆಗೆದಿದ್ದೀನಿ, ಇಂಟರ್ನಲ್ 29 ಕೊಟ್ಟರು, 30 ಕೊಟ್ಟಿದ್ರೆ ನಾನು 100 out of 100 ತೆಗಿತಿದ್ದೆ. Don't blame that later on. Okay, for that reason I am telling you. ಸೊ ಈ ಉಳಿದಿರೋ 20 ಮಾರ್ಕ್ಸ್ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅಲ್ಲಿ ಏನಿರುತ್ತೆ, ಪ್ರೋಗ್ರಾಮ್ ಇರುತ್ತೆ, ಪ್ರೋಗ್ರಾಮ್ ಬರಿಬೇಕು. ಬಿಕಾಸ್ ಐ ಆಮ್ ದ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಹಿಯರ್, ಐ ಆಮ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್. ಸೊ ಯು ಹ್ಯಾವ್ ಟು ರೈಟ್ 2 programs. Okay, in that we will tell you which program you have to execute. After the execution, when you show me the output, then only you get complete result. Okay, so you have to generate that output in the computer lab. Already so many classes has been done for the practice in the computer lab, and I have given the programs. Everything is done from my side. ನನ್ನ ಕಡೆಯಿಂದ ಏನೇನು ಹಾಕಬೇಕು ಮಕ್ಕಳಿಗೆ ಪ್ರಾಕ್ಟಿಕಲ್ ನಲ್ಲಿ ಅದು ನಾನು ಮಾಡಿದ್ದೇನೆ. ಈಗ ಇಟ್ಸ್ ಟೈಮ್ ಫಾರ್ ಯು ಟು ಗಿವ್ ಮಿ ಬ್ಯಾಕ್. ದ ಬ್ಯಾಕ್ ಇಸ್ ವಾಟ್? ಐ ಆಮ್ ಆಸ್ಕಿಂಗ್ ಮನಿ, ನಥಿಂಗ್. ಐ ಆಮ್ ಆಸ್ಕಿಂಗ್ ವಾಟ್? ಐ ಆಮ್ ಆಸ್ಕಿಂಗ್ ವಾಟ್? ಜಸ್ಟ್ ಹ್ಯಾವ್ ಅ ಗುಡ್ ಎಕ್ಸಾಮ್, ಡೂ ವೆಲ್, ಡೂ ವೆಲ್. If you do well, I am also one of the happiest person. Okay, this knowledge I wanted to bring it to the notice of the parents. So totally 30 marks irutte. Ee 30 marks it is very very important. It will add your percentage. Illi 1 marks drop aaytu andru your percentage will automatically drop. Getting my point? ಅರ್ಥ ಆಗ್ತಿದೆ ಲೈತೇಶ್? ಸೊ ಈ 30 ಮಾರ್ಕ್ಸ್ ನನ್ನ ಆಸೆ ಏನು, ಎಲ್ಲರಿಗೂ 30 ಕೊಡಬೇಕು ಅಂತ ಆಸೆ. ಆದರೆ ನಾನು ಒಬ್ಬನೇ ಇರೋದಿಲ್ಲ, ಅಲ್ಲಿ ಬೇರೆ ಕಾಲೇಜಿನ ಎಕ್ಸ್ಟರ್ನಲ್ ಕೂಡ ಇರ್ತಾರೆ. ಓಕೆ, ಸೊ ದಿಸ್ ಈಸ್ ಒನ್ ಆಸ್ಪೆಕ್ಟ್. ಇನ್ನು ಪ್ರಾಕ್ಟಿಕಲ್ಸ್ ಆದ ಮೇಲೆ ಏನು, ಇಲ್ಲಿ ನಮ್ಮ ಪೇರೆಂಟ್ಸ್ ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡ್ತಾರೆ? ಪ್ರಾಕ್ಟಿಕಲ್ ಆದ್ಮೇಲೆ ಇನ್ನೇನು ಆನ್ಯುವಲ್ ಎಕ್ಸಾಮ್ ಇದೆ, ನಾನು ಮನೇಲಿ ಓದ್ಕೊಳ್ತೀನಿ ಅಪ್ಪ ಅಮ್ಮ ಹೇಳ್ತಾರೆ, ಆಯ್ತು ಮಗನೇ ಬಿಟ್ಬಿಡ್ತಾರೆ. ಬಿಡಬೇಡಿ, ಇಲ್ಲಿ ಕಳಿಸಿ, ಕಾಲೇಜಿಗೆ ಕಳಿಸಿ. ಇಲ್ಲಿ ನಾವು ಇನ್ನು ಮಾಡಲ್ ಕ್ವಶನ್ ಪೇಪರ್ಸ್ ತುಂಬಾ ಮಾಡೋದಿದೆ, ರಿವಿಷನ್ಸ್ ಮಾಡೋದಿದೆ, ಇನ್ನು ತುಂಬಾ ಕೆಲಸಗಳು ನಮ್ಮಿಂದ ಬಾಕಿ ಇದೆ. ಏನು, ನೀವು ಮನೇಲಿ ಕೂತ್ಕೊಂಡು ಅವ್ನು ಓದ್ತೀನಿ ಅಂತ ಹೇಳಿ ಓದಿಸ್ತಾ ಕೂತ್ಕೊಂಡ್ಬಿಟ್ರೆ ಇಲ್ಲಿ ನಾವು ಮಾಡುವಂತ ರಿವಿಷನ್ಸ್ ಏನಾಗುತ್ತೆ, ಅವನಿಗೆ ತಪ್ಪಾಗುತ್ತೆ. ಹಿ ವಿಲ್ ಲೂಸ್ ದ ಅಟೆನ್ಷನ್. ಸೊ ಇಲ್ಲಿ ರೆಗ್ಯುಲರ್ ಕಳಿಸಿ, ಮಕ್ಕಳ ಮಾತನ್ನ ಕೇಳಬೇಡಿ. ಈ ಟೈಮಲ್ಲಿ
ಎಕ್ಸಾಮ್ ಆಗೋದಾಗ ನಾವು ಬೇರೆ ಕಡೆ ಟ್ರಿಪ್ಪಿಗೆ ಕರೀತಿಲ್ಲ, ಕಾಲೇಜಿಗೆ ಬನ್ನಿ, ಇಲ್ಲಿ ರೆಮಿಡಿಯಲ್ ಕ್ಲಾಸಸ್ ಇರುತ್ತೆ, ಸ್ಲೋ ಲರ್ನರ್ಸ್ ಇರ್ತಾರೆ, ಅವರಿಗೆ ಪಾಸಿಂಗ್ ಪ್ಯಾಕೇಜ್ಗಳು ಇರುತ್ತೆ, ಅದೆಲ್ಲವನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ನೋಡ್ಕೊಳ್ತಾರೆ. ಓಕೆ, ಹಾಗೆ ನಿಮ್ಗೆ ಅನ್ಸ್ಬೋದು ನೀವು ಯಾಕೆ ಸಂಡೇ ಕ್ಲಾಸ್ ತಗೊಳ್ಳಲ್ಲ, ನನ್ನ ಮಗನಿಗೆ ನಾನು ಕಳಿಸ್ತೀನಿ, ಮಗಳಿಗೆ ನಾನು ಕಳಿಸ್ತೀನಿ. ಸೊ ಆ ಥರ ನಿಮ್ಮ ಆಸೆ ಇದ್ರೆ, ಇದು ನನಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದಿರೋದು, ಆದ್ರೆ ಇದ್ರೆ ಕೇಳಿ ಸರ್ ಅಂತ ಹೇಳಿದ್ದಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಮ್ ಆನ್ ಸಂಡೇ, ವಿ ಆರ್ ರೆಡಿ, ದ ಕಾಲೇಜ್ ಇಸ್ ಓಪನ್ ಫಾರ್ ಯು. Okay, only thing is we want to get a good result. Why we want to get a good result? To join a best college in and around in Karnataka or in any places. So ಇದಕ್ಕೆ ನಿಮ್ಮ ಕೋಆಪರೇಷನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ತನಕ ನಿಮ್ಮ ಕೋಆಪರೇಷನ್ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದೀರಾ. ಸೊ ನಮ್ಮ ಕಾಲೇಜಿನಲ್ಲಿ we focus on discipline more. ನಿಮಗೆಲ್ಲ ಗೊತ್ತಿರಬೇಕು, ನಾವು ಫೋಕಸ್ ಮಾಡ್ತೀವಿ, ಡಿಸಿಪ್ಲಿನ್ ಬಗ್ಗೆ ಫೋಕಸ್ ಮಾಡ್ತೀವಿ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಇಟ್ ಈಸ್ ಆಲ್ ಫಾರ್ ದ ಗುಡ್ ಆಫ್ ದ ಸ್ಟೂಡೆಂಟ್ಸ್ ಲೈಫ್. ಹಾಗೆಯೇ ನಾವು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಮಾಡಿದ್ದೀವಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿದ್ದೀವಿ, ಎಲ್ಲ ಥರದ ಆಕ್ಟಿವಿಟೀಸ್ ಮಾಡಿದ್ದೀವಿ. ಹಾಗೆಯೇ ಅದ್ರ ಜೊತೆ ಎಕ್ಸಾಮಿನೇಷನ್, ಟೆಸ್ಟ್ ಎಲ್ಲವನ್ನು ಕಂಡಕ್ಟ್ ಮಾಡ್ತೇವೆ. ಈಗ ನಮ್ಮ ಮುಂದೆ ಇರೋದು ಒಂದೇ ಒಂದು ಗೋಲ್. ದ ಗೋಲ್ ಇಸ್ ವಾಟ್? ಅಥ್ಲೆಟಿಕ್ಸ್ ರನ್ನಿಂಗ್ ರೇಸ್ 1600 ಮೀಟರ್ಸ್ ಇರುತ್ತೆ. ಐ ಆಲ್ವೇಸ್ ಸೇ. ಸೊ ದೇರ್ ಆರ್ 4 ಲ್ಯಾಬ್ಸ್, ಆಲ್ರೆಡಿ 3 ಲ್ಯಾಬ್ ಕೂಡ ಆಗಿದೆ. ಈಗ ಕೊನೆ ಲ್ಯಾಬ್ ಮುಂದೆ ನನಗೆ ಗುರಿ ಕಾಣ್ತಾ ಇದೆ. ಆ ಗುರಿ ತಲುಪಬೇಕಂದ್ರೆ ನಿಮ್ಮ ಎಫರ್ಟ್ ಈ 3 ಲ್ಯಾಬ್ ಅಲ್ಲಿ ಹಾಕಿರೋ ಎಫರ್ಟ್ ಗಿಂತ 3 ಪಟ್ಟು ಜಾಸ್ತಿ ಇರಬೇಕು. ಡು ಅಗ್ರಿ ನಿಹಾಲ್? ಎಸ್ ಆರ್ ನೋ? ಈ ಕೊನೆ ಅಂತ ನಿಮ್ಮ ಎಫರ್ಟ್ ಉಂಟು, ಡಬಲ್ ಎನರ್ಜಿ ತೋರಿಸಿ ಡಬಲ್ ಸ್ಪೀಡ್ ಅಲ್ಲಿ ಓಡಿದ್ರೆ ಮಾತ್ರ ನನ್ನ ಪಕ್ಕದಲ್ಲಿ ಇರೋನು ಬಿಟ್ಟು ನಾನು ಫಸ್ಟ್ ಬರ್ಬೋದು, ನಾನು ಮುಂದೆ ಬರ್ಬೋದು. Now please get up. It is the responsibility of the parents as well as the students. Why I am focusing, I am stressing more because ಇನ್ನೂ ಕೆಲವು ಮಕ್ಕಳಿಗೆ ಸೀರಿಯಸ್ನೆಸ್ ಬಂದಿಲ್ಲ. ಈಗ ಪ್ರಾಕ್ಟಿಕಲ್ ರೌಂಡ್ ದ ಕಾರ್ನರ್ ಇದೆ, ಈಗ ಎಕ್ಸಾಮ್ಸ್ ಮುಗಿತಾ ಬಂತು, ಪ್ರಿಪರೇಟರಿ ಮುಗಿತಾ ಬಂತು, ಮುಂದೆ ಏನು ಹೇಗೆ ಓದಬೇಕು, ಮನೇಲಿ ಯಾವ ಥರ ಓದಬೇಕು, ಬರೀ ಮೊಬೈಲ್ ಹಿಡಿಯೋದಲ್ಲ, ಮೊಬೈಲಿಂದ ಯಾವುದೂ ಕೆಲಸ ಆಗೋದಿಲ್ಲ. ಓಕೆ, ಸೊ ಏನೇ ಡೌಟ್ಸ್ ಇದ್ರೆ ಎನಿ ಟೈಮ್ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಎಲ್ಲರೂ ನಿಮಗೆ ಡೌಟ್ ಕ್ಲಾರಿಫೈ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ನಾನು ಈಗ ಮತ್ತೊಂದ್ಸಲ ಹೇಳ್ತೀನಿ ಅದೇ ವರ್ಡ್, take a right decision at the right time. After PUC, what you want to become, for that which college you are going to, in that college what is that, how is the academics, how is the progress, what is the result, should I join there, if I join there what should be the percentage criteria, isn't it? So all should be calculated in your mind now itself. ಇಲ್ಲಿ ತನಕ ನಡೆದಿದ್ದು ಒಂದಾದ್ರೆ ಇನ್ನು ಮುಂದೆ ನಡೆಯೋದು ಇನ್ನೊಂದು. ಅದಕ್ಕೆ ನಿಮ್ಮ ಕೋಆಪರೇಷನ್ ಡಿಯರ್ ಪೇರೆಂಟ್ಸ್ ತುಂಬಾ ಮುಖ್ಯ ಆಗುತ್ತೆ. ಓಕೆ, ನಿಮ್ಮ ಕೋಆಪರೇಷನ್, ನಿಮ್ಗೆ ಏನಾದರೂ ಡೌಟ್ಸ್ ಇರಲಿ, ಏನೇ ಕ್ಲಾರಿಫಿಕೇಶನ್ ಇರಲಿ, ಏನೇ ಕ್ವಶನ್ಸ್ ಇರಲಿ, ಏನೇ ಕ್ವೈರೀಸ್ ಇರಲಿ, ನಮ್ಮ ಪ್ರಿನ್ಸಿಪಲ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ನೀವು ಅಲ್ಲೂ ಡಿಸ್ಕಸ್ ಮಾಡ್ಬೋದು. ನಿಮ್ಮ ಏನೋ ಸಮಸ್ಯೆ ಇದೆ, ಸರ್ ಹೀಗಿತ್ತು, ಹಾಗಿತ್ತು, ಇದು ಮಾಡಬೇಕಿತ್ತು, ಇದು ಸರಿಯಾಗಲಿಲ್ಲ ಸರ್, ಇದು ಮಾಡಬೇಕಿತ್ತು ಸರ್, ಏನೇ ಇದ್ರು ಯು ಪ್ಲೀಸ್ ಗೋ ಅಂಡ್ ಮೀಟ್ ಪ್ರಿನ್ಸಿಪಲ್. ಹಾಗೆ ನಿಮ್ಗೆ ಇನ್ನೂ ಮಾತಾಡಬೇಕು ಅಂದ್ರೆ ಪ್ರೆಸಿಡೆಂಟ್ ಅವರು ಕೂಡ ಅಲ್ಲಿ ಇದ್ದಾರೆ, ಕ್ಯಾಬಿನ್ ಅಲ್ಲಿ ಇದ್ದಾರೆ. ನನಗೆ ಹೇಳಿದ್ದಾರೆ, ನಾವು ಇಬ್ಬರು ಕೂತಿರ್ತೇವೆ, ಈಗ ಸೆಷನ್ ಆಗಿದ ತಕ್ಷಣ ಯಾರ್ಯಾರಿಗೆ ಏನಾದರೂ ಸಣ್ಣ ಪುಟ್ಟ ಕೊರತೆ ಇದ್ರೆ ಲೆಟ್ ದೆಮ್ ಕಮ್ ಟು ಮೀ, ಐ ವಿಲ್ ಅಡ್ಜಸ್ಟ್ ದೇಮ್. ಬಟ್ our motto is what? Our motto is very very simple. Parents as well as students should be happy. Happiness will not come over the night. You have to work hard. Study till you get your rank ready. This was told by one of the teacher called Ashwini madam in 10th standard for me. Okay, this word I still remember. Study till you get your rank ready. So till you get your rank ready means, will it be ready? Simply you have to work hard for that, you have to slog for that. Okay, don't waste your time. Have timetable. Where there is will, there is a way. Okay, ಇದಿಷ್ಟು ಹೇಳ್ತಾ ನಾನು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಪರವಾಗಿ ನಾನು ಇದನ್ನ ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡಿದ್ದೇನೆ. ನಿಮ್ಗೆ ಏನಾದರೂ ಮಾತಾಡಬೇಕು ಅಂದ್ರೆ ಇಲ್ಲಿ ನನ್ನ ಹತ್ರ ಏನು ಹೇಳೋದೇನಿಲ್ಲ, ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರ ಅಥವಾ ಮ್ಯಾನೇಜ್ಮೆಂಟ್ ಹತ್ರ ನೀವು ಮಾತಾಡ್ಬೋದು. ಬಟ್ ನಾನಿಲ್ಲಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡಿದ್ರು ಒಂದೇ ಒಂದು ಕಾರಣ, ಸೆಕೆಂಡ್ PUC ಅಂತ. ನಾವು ಪ್ರತಿ ವರ್ಷ ರಿಸಲ್ಟ್ ತಗೊಳ್ತಾ ಇದೀವಿ, ಅದು ಬಂದೇ ಬರುತ್ತೆ. ಪ್ರತಿ ವರ್ಷ ರಿಸಲ್ಟ್ ಪ್ರತಿಯೊಂದು ಕಾಲೇಜಲ್ಲಿ ಎವ್ರಿ ಕಾಲೇಜ್ ವಿಲ್ ಹ್ಯಾವ್ 100% ರಿಸಲ್ಟ್. ಇಟ್ ಇಸ್ ನಾಟ್ ಎ ಬಿಗ್ ಡೀಲ್ ಆರ್ ಜೋಕ್. ಓಕೆ, ಪ್ರತಿಯೊಂದು ಕಾಲೇಜಲ್ಲಿ ಇರೋ ಫ್ಯಾಕಲ್ಟೀಸ್ ಎಲ್ಲರೂ ಪ್ರಯತ್ನ ಮಾಡಿದಕ್ಕೆ 100% ರಿಸಲ್ಟ್ ಬರಲಿ ಅಂತ. ನಾವು ವಿ ಹ್ಯಾವ್ ಲೆಫ್ಟ್ ದಟ್ ಲಗೇಜ್ ಲಾಂಗ್ ಬ್ಯಾಕ್ ದೇರ್ ಓನ್ಲಿ. Now we have come ahead of that
we are thinking what? We are thinking what? District toppers, okay, state toppers. ಯಾಕಂದ್ರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಚಿತ್ರ ಆ ಹುಡುಗಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಶುಡ್ ಹ್ಯಾವ್ ಬಿನ್ ದ ಸ್ಟೇಟ್ ಟಾಪರ್. ಸೊ ಅಷ್ಟು ಬ್ರಿಲಿಯಂಟ್ ಆಗಿದ್ಲು, ಅಷ್ಟು ಎಫರ್ಟ್ ಆಗ್ತಿದ್ಲು, ಓಕೆ, ಬಟ್ ಹೆಲ್ತ್ ಕೈ ಕೊಡ್ತು. ಬಟ್ ದಿಸ್ ಬ್ಯಾಚ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಷಿಯಲ್. ಓಕೆ, ನಿಮ್ಮ ಮಕ್ಕಳ ಪೊಟೆನ್ಷಿಯಲ್ ನಿಮಗೆ ಗೊತ್ತಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಲೆಕ್ಚರ್ಸ್ ಗೊತ್ತಿರುತ್ತೆ, ನಾವು ಪಾಠ ಮಾಡ್ಬೇಕಾದ್ರೆ ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಬೇಕಾದ್ರೆ ನಾವು ನೋಡಿರ್ತೇವೆ. So there is so many potential in caliber is there. This 2 months, please don't waste your time. Please don't waste your time. Any queries, any doubts, we all are there in the college. ಆದರೆ ವಿಪರ್ಯಾಸ ಅಂದ್ರೆ ಹೆಚ್ಚಾಗಿ ಮಕ್ಕಳು ಬಂದ್ಬಿಟ್ಟು ಏನು ಡೌಟ್ಸ್ ಕೇಳೋದಿಲ್ಲ, ಅವ್ರ ಹಾಗೆ ಕೂತ್ಕೊಂಡು ಓದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಬಿಡಿ, ಏನೇ ಒಂದು ಡೌಟ್ ಬಂದ್ರು, ಓಕೆ, ಪ್ಲೀಸ್ ಕಮ್ ಟು ಮೀ as yes or no Kirtana, she always come to me with any doubts. Okay, I will try to solve that. That is what is required in you people, students. That is what is required, because second year is a turning point of your life. Career is here. So career is what you want to pursue. So if you pursue what is your life, should it be simple? Should it be extraordinary? If you want to be extraordinary, you want to be better than others, then you have to work hard for your things. Okay, getting my point? By this I wind up. So now I call upon Mrs. Likita ma'am, okay, Degree College Principal, to address the Devendra sir, please Devendra sir, to address the parents for the further briefing. Thank you so much, dear students and parents, for your kind listening. I am really overwhelmed because you need to put you are dedicatedly you are listening to me. Okay, that shows your commitment with your students, your son or daughter. So this 2 months, let us focus on the annual exam. After focusing on the annual exam, what is next? That they will say. Okay, thank you so much for your valuable time. Thank you so much. After the session, please have the snacks and more. Thank you so much.